ಆಕಾಶವಾಣಿ ಧಾರವಾಡ. ಇದೇ ಡಿಸೆಂಬರ್ 12ರಂದು ಧಾರವಾಡ ಆಕಾಶವಾಣಿ ಕೇಂದ್ರ ಹಾಗೂ ಹಗರಿಬೊಮ್ಮನಹಳ್ಳಿಯ ಸುಬೋಧ ಕಲಿಕಾ ಕೇಂದ್ರ ಸಹಯೋಗದಲ್ಲಿ ಆಯೋಜಿಸುತ್ತಿರುವ ಸುಬೋಧ ಸಮಾಲೋಚನೆ ಶತಕದ ಸಂಭ್ರಮ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಆಕಾಶವಾಣಿಯ ಶಾಲ್ಮಲಾ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಕುರಿತು ಒಂದು ಬಾನುಲಿ ವರದಿ. ಪ್ರಸ್ತುತಿ ಕುಮಾರ್ ಅಗಡಿ. ಕೇಳಿ ಸುಬೋಧ ಸಮಾಲೋಚನೆ ಶತಕದ ಸಂಭ್ರಮ. ಧಾರವಾಡ ಆಕಾಶವಾಣಿ ಹಾಗೂ ಹಗರಿಬೊಮ್ಮನಹಳ್ಳಿಯ ಸುಬೋಧ ಕಲಿಕಾ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸುತ್ತಿರುವ ಸುಬೋಧ ಸಮಾಲೋಚನೆ ಎಂಬ ವಿಶಿಷ್ಟ ಕಾರ್ಯಕ್ರಮ ಇತ್ತೀಚೆಗೆ ಡಿಸೆಂಬರ್ 12ರಂದು ಆಕಾಶವಾಣಿ ಶಾಲ್ಮಲಾ ಸಭಾಭವನದಲ್ಲಿ ಅಮೃತ ಮಹೋತ್ಸವದ ಆಚರಣೆ ಅಂಗವಾಗಿ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಮಕ್ಕಳ ಕಲಿಕಾ ತೊಂದರೆ ನಿಭಾಯಿಸುವಲ್ಲಿ ಪಾಲಕರ, ಪೋಷಕರ, ಶಿಕ್ಷಕರ ಹಾಗೂ ಸಮಾಜದ ಪಾತ್ರದ ಕುರಿತು ವಿವಿಧ ವಿಷಯಗಳ ಅಡಿ ಸಮಾಲೋಚಕರಾದ ಡಾ ಗುರುರಾಜ್ ಪಾಟೀಲ್, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ಮನಃಶಾಸ್ತ್ರಜ್ಞರಾದ ಡಾ ಆನಂದ್ ಪಾಂಡುರಂಗಿ ಹಾಗೂ ಆಕಾಶವಾಣಿ ಧಾರವಾಡದ ಕಾರ್ಯಕ್ರಮದ ಮುಖ್ಯಸ್ಥರಾದ ಶರಣಬಸವ ಎಸ್ ಚೋಳೇನ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಆಕಾಶವಾಣಿ ಧಾರವಾಡದ ಉಪಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು. ಆಕಾಶವಾಣಿ ಧಾರವಾಡ ಕೇಂದ್ರದ ನಿಲಯದ ಕಲಾವಿದರಾದ ಸದಾಶಿವ ಐವಳೆ ಅವರಿಂದ ಪ್ರಾರ್ಥನೆ ಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಂಡಿತು. ವಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದರಣದಲ್ಲಿ ಗಣನಾಥ, ಸಂದರಣದಲ್ಲಿ ಗಣನಾಥ. ವಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ. ಆದಿಯಲ್ಲಿ ಧರ್ಮರಾಜ ಪೂಜಿಸಿ ನಿನ್ನಯ ಪಾದ ಸಾಧಿಸಿದ ರಾಜ ಗಣನಾಥ, ಸಾಧಿಸಿದ ರಾಜ ಗಣನಾಥ. ವಂದೀಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ರಂಗ ವಿಠಲನ ಪಾದ ಭೃಂಗನೆ ಪಾಲಿಸೋ ಗಣನಾಥ, ಭೃಂಗನೆ ಪಾಲಿಸೋ ಗಣನಾಥ. ವಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ ಗಣನಾಥ, ಮೊದಲೊಂದೀಪೆ ನಿನಗೆ, ವಂದೀಪೆ ನಿನಗೆ ಗಣನಾಥ. ಆಕಾಶವಾಣಿಯ ಸಹಾಯಕ ಗ್ರಂಥಾಲಯ ಮತ್ತು ಮಾಹಿತಿ ಅಧಿಕಾರಿ ಕೆ ಶಿವರಾಜ್ ಅವರು ಎಲ್ಲರನ್ನ ಸ್ವಾಗತಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಪಾಂಡುರಂಗಿ ಡಾಕ್ಟರ್ ಬಂದಿದ್ದಾರೆ. ಅವರಿಗೆ ತುಂಬ ಹೃದಯದ ಸ್ವಾಗತ ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ತುಂಬ ಹೃದಯ ಸ್ವಾಗತ. ನಮ್ಮ ಕೇಂದ್ರದ ಡಿಡಿಜಿಯವರಾದ ಕೆ ಅರುಣ್ ಪ್ರಭಾಕರ್ ಅವರು, ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಇಂದಿನ ಕಾರ್ಯಕ್ರಮಕ್ಕೆ ನಮ್ಮ ಹಿಂದಿನ ಅಧಿಕಾರಿಗಳಾದ ಡಾಕ್ಟರ್ ಬಸು ಬೇವಿನಗಡ, ರಾಮಡ್ಗಿ ಅವರು, ಪವಾರ್ ಸರ್, ಆಮೇಲೆ ಡಾಕ್ಟರ್ ಆನಂದ್ ಪಾಟೀಲ್ ಅವರು, ಇತರ ಅಧಿಕಾರಿಗಳಿಗೂ ನಾನು ಸ್ವಾಗತ ಬಯಸ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ಕೇಳುಗರು ಇದಕ್ಕೆ ಬಹಳಷ್ಟು ಜನ ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಬಯಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ನಂತರ ಸಭೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರನ್ನ ಹೂಗುಚ್ಛ ನೀಡುವುದರ ಮೂಲಕ ಸ್ವಾಗತಿಸಲಾಯಿತು. ಪ್ರಾಸ್ತಾವಿಕ ನುಡಿಯನ್ನ ಆಕಾಶವಾಣಿ ಧಾರವಾಡದ ಕಾರ್ಯಕ್ರಮ ಮುಖ್ಯಸ್ಥರಾದ ಶರಣಬಸವ ಎಸ್ ಚೋಳಿನ್ ಅವರು ಮಾತನಾಡುತ್ತಾ, ಆತ್ಮೀಯರೇ, ಇದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ಯಾವುದೇ ಒಂದು ಸಂದರ್ಶನ 113 ಸರಣಿಯವರೆಗೆ ಹೋದಂತ ಇತಿಹಾಸ ಆಕಾಶವಾಣಿಯಲ್ಲಿ ಇಲ್ಲ. ಮಕ್ಕಳಿಗಾಗಿ ಒಂದು ಕಲಿಕಾ ಕೇಂದ್ರದವರು ಮಾಡುವಂತಹ ಪ್ರಾಯೋಜಿತ ಕಾರ್ಯಕ್ರಮ
ಮಕ್ಕಳಿಗೆ ಒಂದು ಒಳ್ಳೆ ಮಾತುಗಳನ್ನ ಪಾಲಕರು ಹೆಂಗೆ ಹೇಳಬೇಕು, ಮಕ್ಕಳ ಕುರಿತಂತೆ ಪಾಲಕರಿಗೆ ನಾವು ಯಾವ ರೀತಿ ನಾವು ಎನ್ಲೈಟ್ಮೆಂಟ್ ಅಂತಾರಲ್ಲ ಅದು ಹೆಂಗೆ ಟ್ರಾನ್ಸ್ಫಾರ್ಮೇಶನ್. ಯಾಕಂದ್ರೆ ಪಾಲಕರು ಇವತ್ತು ಎಷ್ಟೋ ಜನ ಪಾಲಕರು ಆಗಿಲ್ಲ, ಅದಕ್ಕೆ ಮಕ್ಕಳು ಸರಿಯಾಗಿ ಬೆಳೀತಾ ಇಲ್ಲ, ಮಕ್ಕಳು ಸಾಕಷ್ಟು ಗುರಿ ಇಲ್ಲದೆ ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಪಾಲಕರಿಗೋಸ್ಕರ ಒಂದು ಒಳ್ಳೆ ಮಾಹಿತಿ, ಪಾಲಕರಿಗೆ ಒಂದು ಸುಬೋಧ ಆಲೋಚನೆಗಳು ಬೇಕಲ್ಲ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಆರಂಭ ಆಯ್ತು 2 ವರ್ಷ ಹಿಂದೆ. ಅದು ನಿಜವಾಗಿ ಕೂಡ ಸೌಭಾಗ್ಯ. 113 ಆಗ್ತದೆ. ನಾನು ಮತ್ತೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಎಂದೂ ಕನಸು ಕಂಡಿದ್ದಿಲ್ಲ. ನಿಜವಾಗಿ ಕೂಡ ಇದು ಬಹಳ ಒಂಥರ ಹೃದಯ ಸ್ಪರ್ಶಿ ಘಟನೆ ಅಂತ ಹೇಳ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು ಬಂದ್ದಾರೆ. ಅವರು ಉತ್ತರ ಕರ್ನಾಟಕದಲ್ಲಿ ತುಂಬಾ ಹೆಸರುವಾಸಿ ಸೈಕಟಿಸ್ಟ್. ಅವರು ಇಷ್ಟು ಜನಪ್ರಿಯವಾಗಿದ್ದಾರೆ. ಅಂದ್ರೆ ಒಂದು ಕಾಲ ಇತ್ತು ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು ಮಾನಸಿಕ ತೊಂದರೆಗಳು ಇದೆ ಅಂತಂದ್ರೆ ಹುಚ್ಚ ಅಂತ ಅಂದ್ಬಿಡ್ತಿದ್ರು ಜನ. ಹೀಗಾಗಿ ಯಾರು ಡಾಕ್ಟರ್ ಹತ್ರ ಹೋಗ್ತಾನೆ ಇರಲಿಲ್ಲ. ಬಹಳ ಕಷ್ಟವನ್ನು ಅನುಭವಿಸಿದ್ದಾರೆ ಡಾಕ್ಟರ್ ಆನಂದ್ ಪಾಂಡುರಂಗಿ ಆ ಒಂದು ಸಂದರ್ಭದೊಳಗೆ. ಆದ್ರೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ಹಿ ಇಸ್ ಒನ್ ಆಫ್ ಪ್ರಾಮಿನೆಂಟ್ ಸೈಕಿಯಾಟ್ರಿಸ್ಟ್ ಆಫ್ ನಾರ್ತ್ ಕರ್ನಾಟಕ. ಮನಸ್ಸು ನಮ್ದು ಗಟ್ಟಿಯಾಗಿತ್ತು ಅಂದ್ರೆ ಹೇಗೆ ನಮ್ಮನ್ನು ನಾವು ಸಿದ್ಧ ಮಾಡ್ಕೊಳ್ತೀವಿ, ಹೇಗೆ ನಾವು ಯಶಸ್ವಿಯಾಗಿ ಮುನ್ನಡೆತೀವಿ ಅನ್ನೋದಕ್ಕೆ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರು ಉದಾಹರಣೆ. ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅದನ್ನ ನಾವು ಉಪಯೋಗ ಮಾಡ್ತಾ ಇಲ್ಲ. ಮನಸ್ಸೇ ಮಾಧವ ಅಂತ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ಮನಸ್ಸೇ ಪ್ರೇರಣೆ. ಒಂದ್ಸಾರಿ ನಮ್ಮ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ನಾನು ಫೋನ್ ಮಾಡಿದ್ರು. ನನಗೆ ಅವ್ರು ಮೊದಲು ಯಾರು ಗೊತ್ತಿಲ್ಲ. ಆತ್ಮೀಯವಾಗಿ ಒಂದು ಸಂದರ್ಶನ ಮಾಡಿದೆವು. ಆದ್ರೆ ಅವರು ಗುರುರಾಜ್ ಪಾಟೀಲ್ ಅವರು ಈಸ್ ಅ ವೆಲ್ ನೋನ್ ಕೌನ್ಸಿಲರ್. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದು, ನಮ್ಮ ಮನಸ್ಸನ್ನು ನಾವು ಗೆಲ್ಲದೆ ಇರೋದು, ನಮ್ಮ ಒಳಗನ್ನ ನಾವು ನೋಡೋದು ಅದು ಆಗ್ತಾ ಇರೋದಿಲ್ಲ. ಆದ್ರೆ ಇದಕ್ಕೆ ಕಾರಣ ಏನು, ನಾವು ಸೈಕಾಟ್ರಿ ಸಮಸ್ಯೆಗಳಿದೆ ಅಲ್ಲ, ಡಾಕ್ಟರ್ ಆನಂದ್ ಪಾಂಡುರಂಗಿ ಅಂತ ಬೇಕಲ್ಲ. ಆದ್ರೆ ಈ ಮಾನಸಿಕ ಕೆಲವೊಂದು ಕ್ಲೇಶಗಳಿರ್ತಾವಲ್ಲ, ನನಗೊಮ್ಮೆ ನಮಗೆ ಸಿಟ್ಟು ಬರ್ತದೆ. ನಾನು ಸಿಟ್ಟು ಬಂದು ಮಾತಾಡ್ಬಿಡ್ತೇನೆ. ಆದ್ರೆ ಮುಂದೆ ನಾಳೆ ಏನಂತ ನಾವು ವಿಚಾರ ಮಾಡೋದಿಲ್ಲ. ನಾಳೆ ಏನು, ಈ ಸಿಟ್ಟಿಂದ ನಾನು ಪ್ರತಿಕ್ರಿಯೆ ಏನ್ ಬರ್ತದಲ್ಲ ಅದನ್ನ ಎದುರಿಸಲಿಕ್ಕೆ ತಯಾರಿದ್ದೇನೆ ಹೆಂಗ, ಅದು ನನಗೆ ವಿಚಾರ ಮಾಡೋದಿಲ್ಲ. ಅದು ಅದಕ್ಕೆ ಈ ತರ ನಮ್ಮನ್ನ ನಾವು ತಯಾರು ಮಾಡ್ಕೊಳ್ಳಕ್ಕೆ ಮುಖ್ಯವಾಗಿ ನಾವು ಬೇಕಾಗಿರೋದು ಸಮಾಲೋಚಕರ ಸಹಾಯಕ. ಮಕ್ಕಳನ್ನೇ ಹಾಗೆ ನಾವು ನೋಡ್ಕೊಳ್ಬೇಕು. ಯುವ ಜನರಿಗೆ ಸಾಕಷ್ಟು ಇವತ್ತು ಅಂತೀವಿ ನಮ್ಗೆ ಅವಕಾಶಗಳಿಲ್ಲ, ಆದಿಲ್ಲ. ಆದ್ರೆ ಎಷ್ಟು ಅವಕಾಶಗಳಿದೆ, ಅವಕಾಶಗಳ ಮಹಾಪೂರ ಇದೆ. ಆದ್ರೆ ನಮ್ಮ ಯುವ ಜನರು ತಮ್ಮನ್ನು ತಾವು ಗೆಲ್ಲಿಕ್ಕೆ ಆಗ್ತಾ ಇಲ್ಲ. ಯಾರು ಏನೋ ಅಂದ್ರು, ಅಪ್ಪ ಏನೋ ಅಂದ್ರು, ಯಾರೋ ಅಂದ್ರು ಅದು ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾರೆ. ಅದೇನಿದೆ ಅಲ್ಲ, ಈ ಭಾವನಾತ್ಮಕ ಪ್ರಪಂಚವನ್ನ ನಾವು ಹೇಗೆ ನಮಗೆ ಸಕಾರಾತ್ಮಕ ನಾವು ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಬಹಳ ವೈಜ್ಞಾನಿಕವಾಗಿ ಎಲ್ಲೆಡೆ ಅವರು ಕಾರ್ಪೊರೇಟ್ ಆಫೀಸ್ಗೆಲ್ಲ ಹೋಗ್ತಾರೆ. ಈ ಡಸ್ ಫ್ಯಾಂಟಾಸ್ಟಿಕ್ ಅಪ್ರೋಚ್ ಇರ್ತದೆ ಅವ್ರದ್ದು. ಟೀಚರ್ಸ್ಗೆ ಒಂದು ಟ್ರೈನಿಂಗ್ ಮಾಡ್ತಾರೆ, ಪಾಲಕರಿಗೆ ಒಂದು ಪಾಲಕತ್ವ ಹೆಂಗೆ ಅಂತ ಟ್ರೈನಿಂಗ್ ಮಾಡ್ತಾರೆ. ಹೇಗೆ ಒಬ್ಬ ಸೈಕ್ಯಾಟ್ರಿ ಅಗತ್ಯ ನಮಗಿದೆ, ಸಮಾಲೋಚಕರ ಅಗತ್ಯತೆ ಕೂಡ ನಮಗಿದೆ. ನಮ್ಮ ಮನೆಯಲ್ಲಿ ತಾಯಿ ಆಗಿರ್ಬೋದು ನಮಗೆ ಸಮಾಲೋಚಕರು, ನಮ್ಮ ತಂದೆ ಆಗಿರ್ಬೋದು, ಅಥವಾ ನಮ್ಮ ಶಿಕ್ಷಕರಾಗಿರ್ಬೋದು, ಅಥವಾ ಸಮಾಲೋಚನೆ ಮಾಡ್ತಾ ಇರುವಂತ ಡಾಕ್ಟರ್ ಗುರುರಾಜ್ ಪಾಟೀಲ್ ಅಂತ ಪ್ರೊಫೆಷನಲ್ ಆಗಿರ್ಬೋದು. ಅವರು ನಮ್ಮ ಜೊತೆಗಿದ್ರೆ ನಮ್ಮ ಜೀವನವನ್ನು ಜಯಿಸಲಿಕ್ಕೆ ನಮಗೆ ಒಂದು ಯಾವುದೇ ಆತಂಕಗಳು ಇರುವುದಿಲ್ಲ. ಇವತ್ತಿನ ಒಂದು ಕಾರ್ಯಕ್ರಮವನ್ನು ಪ್ರಾಯೋಜನ ಮಾಡಿದಂತವರು ಶಶಿಕಾಂತ್ ಜಾಗೀರ್ದಾರ್ ಮತ್ತು ರಜನಿ ಜಾಗೀರ್ದಾರ್ ಅವ್ರ ಬಗ್ಗೆ ನಾವು ಹೇಳಲೇಬೇಕು. ಯಾಕಂದ್ರೆ ಈ ಒಂದು ಕಾರ್ಯಕ್ರಮ ಒಂದು ರೂಪರೇಷೆ ಪಡಿತಾ ಇದ್ದಿದ್ದು ಅವರು ಒಂದು ಪ್ರಾಯೋಜಕರು ಮುಂದೆ ಬಂದಿದ್ದಕ್ಕೆ ಆಗಿರೋದು. ಅಂದ್ರೆ ಒಂದು ಆತ್ಮೀಯತೆ. ಗುರುರಾಜ್ ಪಾಟೀಲ್ ಅವರು ಅಲ್ಲಿ ಅವರು ಸಮಾಲೋಚಕರಿದ್ದಾರೆ, ಅಲ್ಲಿ ಅವರ ಮೆಂಟರ್ ಇದ್ದಾರೆ ಸುಬೋಧ ಕಲಿಕಾ ಕೇಂದ್ರದೊಳಗೆ. ಅವ್ರನ್ನ ಕರ್ಕೊಂಡು ಬಂದಾಗ ನಾವು ಒಂದು 10 ಆಗ್ತು ಬಿಡ ಅಂತಕೊಂಡು ಶುರು ಮಾಡಿದ್ವಿ. ನಾವು ಅದು ಇಷ್ಟು ವೈಯಕ್ತಿಕ ಇಷ್ಟು ಫ್ಯಾಂಟಾಸ್ಟಿಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಈಗ ನೋಡ್ರಿ, ಮಕ್ಕಳಿಗೆ ನಮಗೆ ಕಲಿಕಾ ತೊಂದರೆಗಳು ಇರ್ತದೆ, ನಮ್ಗೆ ಗೊತ್ತಿರೋದಿಲ್ಲ. ಎಷ್ಟೋ ನಾವು ನನ್ನ ಮಗನೇ ಹೇಳ್ತೀನಿ, ನನ್ನ ಮಗ ಕಣ್ಣಿನ ತೊಂದರೆ ಇದೆ ಅಂತ ಹೇಳಿ ನನಗೆ 7ನೇ ತಾಗ್ಬಿಟ್ಟ ನಂಗೆ ಗೊತ್ತಿಲ್ರಿ, ಅವ್ನು ಬೋರ್ಡ್ ಕಾಣ್ತಾ ಇಲ್ಲ ಬಂದ ನಮ್ಮ ತಂದೆ. ಆಮೇಲೆ ನಾವು ಮತ್ತೆ ಚೆನ್ನೈ ಹಾಸ್ಪಿಟಲ್ ಕರ್ಕೊಂಡು ಹೋದ್ವಿ, ಆಮೇಲೆ ಗೊತ್ತಾಯ್ತು ಕಣ್ಣಿನ ತೊಂದರೆ ಇದೆ ಅಂತ ಹೇಳಿ. ಉದಾಹರಣೆ ಹೇಳ್ತಾ ಇದ್ದೇನೆ ನಾನು. ಅಂದ್ರೆ ನಾವು ನಮ್ಮ ಮಕ್ಕಳನ್ನ ಸರಿಯಾಗಿ ಗಮನಿಸ್ತಾ ಇಲ್ಲ. ಆದ್ರೆ ಮಕ್ಕಳು ಸರಿಯಾದ ದಾರಿ ಒಳಗೆ ಬೆಳಿಬೇಕಲ್ಲ, ಆ ಒಂದು ದಾರಿ ಏನಿದೆಲ್ಲ ಸುಸ್ಥಿರವಾದ ದಾರಿ ಬೇಕು ಅಂತಂದಾಗ ಅದಕ್ಕೆ ಪಾಲಕರಿಗೆ ಸಮಾಲೋಚಕರ ಅಗತ್ಯತೆ ಇದೆ. ಈ ಕಲಿಕಾ ತೊಂದರೆ ಇಟ್ಟುಕೊಂಡೇ ಬೆಳೆದು ಬಂದಿರ್ತೀವಿ ನಾವೆಲ್ಲ, ನಮ್ಗೆ ಗೊತ್ತಿಲ್ಲ. ಅವಾಗ ಮಾನಸಿಕ ತೊಂದರೆಗಳೇ ಒಂದು ತೊಂದರೆ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಸಂದರ್ಭ. ಅದು ಈ ಸಮಾಲೋಚನೆ ಅಗತ್ಯತೆ ಬಗ್ಗೆ ನಮಗೆ ಎಲ್ಲಿ ಕಲ್ಪನೆ ಬರಬೇಕು. ನಾ ಆ ತೊಂದರೆಗಳು ಯಾವುದೋ ಒಂದು ಬಂದ್ರೆ ಭಯ ಒಂದು ದೊಡ್ಡ ವೈರಸ್ ಅದು. ಭಯದಿಂದ ಎಲ್ಲವೂ ಯಾವುದೋ ಒಂದು ಸ್ಟೇಜ್ ಅಲ್ಲಿ ಮಾತಾಡ್ಲಿಕ್ಕೆ ಒಂದು ಭಯ. ಅಂದ್ರೆ ನಮ್ಮನ್ನು ನಾವು ಜಯಿಸ್ಲಿಕ್ಕೆ ಆಗದೆ ಹೋಗೋದಕ್ಕೆ ಸಾಕಷ್ಟು ತೊಂದರೆಗಳನ್ನು ನಾವು ಬಂದಿರ್ತೀವಿ, ನಾವು ಜಯಿಸದೇ ಇದ್ದಿರ್ತೀವಿ. ನಾವು ಮಕ್ಕಳನ್ನು ಹೆಂಗೆ ನಾವು ನೀವು ಇದನ್ನೆಲ್ಲ ಧೈರ್ಯವಾಗಿ ಎಲ್ಲ ಎದುರಿಸಬೇಕಂತ ಹೇಳಿ ನಮ್ಗೆ ಹೆಂಗ್ ಸಾಧ್ಯ ಅದ? ಆ ಒಂದು ಪೀಳಿಗೆ ಅಂತರ ಬರ್ತಾ ಇದೆ. ಅದಕ್ಕೋಸ್ಕರ ಅವರು ಸುಬೋಧ ಕಲಿಕಾ ಕೇಂದ್ರದೊಳಗೆ ರಜನಿ ದೀದಿ ಮಾಡುವಂತ ಮಕ್ಕಳಿಗೆ ಸ್ವಲ್ಪ ಸ್ಲೋ ಲರ್ನರ್ಸ್ ಇರ್ತಾರೆ. ಯು ಕಾಂಟ್ ಡೂ ಇಟ್ ಅಂತ ಏನ್ ಮಾಡಕ್ಕಾಗತ್ರಿ? ಮಕ್ಕಳಿಗೆ ಒಂಥರ ಕೀಳೇನು ಬಂದ್ಬಿಡ್ತಾರೆ. ಹಿಂಗಾಗಿ ಅವ್ರು ಹಂಗೆ ಉಳಿದ್ ಬಿಡ್ತಾರೆ. ಒಂದು ಇಂಟರ್ವ್ಯೂ ಮಾಡಿದ ತಕ್ಷಣ ನಮಗೊಂದು ಗೊತ್ತಾಯ್ತು. ಆಮೇಲೆ ಒಂದು 10 ಅಂತ ಶುರು ಮಾಡಿದ್ವಿ. ಆಮೇಲೆ ಅದು 100 ಆಯ್ತು. ಈಗ 113 ಕಾರ್ಯಕ್ರಮ ಆಗಿದೆ. ವಿಷಯಗಳನ್ನು ಕೂಡ ಆಯ್ಕೆ ಮಾಡೋದು ಅದು ಒಂದು ವೈಜ್ಞಾನಿಕ ರೀತಿಯೊಳಗೆ ಮಾಡ್ತಾರೆ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು. ಹೀಗಾಗಿ ಯಶಸ್ವಿಯಾಗಿ ಇಷ್ಟು ಚೆನ್ನಾಗಿ ಆಗ್ತಾ ಇರೋ ಕಾರ್ಯಕ್ರಮ ಒಂದು ಸಂಭ್ರಮ ಯಾಕೆ ಪಡಬಾರ್ದು ಅಂತ ಅನ್ಕೊಂಡಾಗ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಒಪ್ಪಿಕೊಂಡ್ರು. ಹೀಗಾಗಿ ಪ್ರತಿಯೊಬ್ಬರು ಕೂಡ ಬಹಳ ಪ್ರೀತಿಯಿಂದ ಬಂದಿದ್ದೀರಿ. ಈ ಒಂದು ಪ್ರಾಸ್ತಾವಿಕ ಅನ್ನೋದಕ್ಕಿಂತ ನಮ್ಮನ್ನು ನಾವು ನೋಡ್ಕೊಳ್ಳಿಕ್ಕೆ ನಮ್ಗೆ ಸಾಧ್ಯ ಇದೆ. ಇದ್ರ ಸಂಭ್ರಮನ ಪಡೋಣ. ಸುಬೋಧ ಸಮಾಲೋಚನೆ 100 ಆಗಿದೆ ಅಂದ್ರೆ ಅರ್ಥ ಜನ ಅದನ್ನ ಕೇಳಲಿಕ್ಕೆ ತಯಾರಿದ್ದಾರೆ. ಇನ್ನೂ 100 ಮಾಡಿದ್ರು ಕೇಳೋಕ್ ತಯಾರಿದ್ದಾರೆ ಅನ್ನೋದೇ ಒಂದು ಸಂಭ್ರಮ. ಅದಕ್ಕೆ ಈ ಸಂಭ್ರಮದೊಳಗೆ ನೀವೆಲ್ಲ ಭಾಗಿಯಾಗಿರಿ. ಈ ಒಂದು ಪ್ರಸ್ತಾವನೆಯೊಂದಿಗೆ ಬಹುಶಃ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಆಕಾಶವಾಣಿ 75 ಅಮೃತ ಮಹೋತ್ಸವ ಆಚರಿಸುವಂತ ಇಂಥ ಸಂದರ್ಭದೊಳಗೆ ಈ ಒಂದು ಸಂಭ್ರಮ ಬೇಕಾಗಿತ್ತು ಅಂತ ಹೇಳಿ ನೀವೆಲ್ಲರೂ ಬಂದಿದ್ದೀರಿ. ನಿಮಗೆ ಹೃತ್ಪೂರ್ವಕ ಸ್ವಾಗತ ಮತ್ತೆ ನಿಮ್ಮೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
ಇದೇ ಸಂದರ್ಭದಲ್ಲಿ ಸುಬೋಧ ಸಮಾಲೋಚನೆಯ ಮುಖ್ಯ ರೂವಾರಿ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಗೆ ಸನ್ಮಾನಿಸಲಾಯಿತು. ಸುಬೋಧ ಸಮಾಲೋಚನೆಯ ಕಾರ್ಯಕ್ರಮದ ಕುರಿತು ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರು ಮಾತನಾಡುತ್ತಾ, ಒಂದ್ ದಿವಸ ನಮ್ಮ ಆಫೀಸ್ ಒಳಗಡೆ ನಾವು ಚರ್ಚೆ ಮಾಡ್ಲಿಕ್ಕೆ ನಾನು ಮತ್ತೆ ಶಶಿಕಾಂತ್ ಜಾಗೀರ್ದಾರ್ ರಜನಿ ಏನಂದ್ರೆ ನಮ್ದು ಸುಬೋಧ ಕಲಿಕಾ ಕೇಂದ್ರದ ಬಗ್ಗೆ ಸ್ವಲ್ಪ ಜನರಿಗೆ ನಾವೇನ್ ಮಾಡ್ಲಿಕ್ಕೆ ಕೆಲಸನ ಒಂಚೂರು ಅವೇರ್ನೆಸ್ ಕೊಡೋಣ ಅಂತ ಹೇಳಿ. ಇದು ಪ್ರಾಯೋಜಿತ ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೊಂದ್ ಸ್ವಲ್ಪ ಪ್ರತಿ 1.5 ತಿಂಗಳಿಗೆ ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಅಂತ ಇರ್ತದೆ. ಅದರ ಪರಿಸ್ಥಿತಿ ಹೆಂಗಿತ್ತಂದ್ರೆ ನಮ್ಮ ಹತ್ರ ವಿಚಾರ ಕೇವಲ 2 ಎಪಿಸೋಡ್ ಅಂದ್ರೆ 2 ಸೆಟ್ ಅಂದ್ರೆ 3 ತಿಂಗಳದ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂಡವಾಳ ಇತ್ತು. ನನ್ನ ಹತ್ರ ಅಷ್ಟ ಬಂಡವಾಳ ಅಂದ್ರೆ ಬಂಡವಾಳ 2 ರೀತಿ ಬಂಡವಾಳ ಬೇಕ್ರಿ ಮಾತಾಡ್ಲಿಕ್ಕೆ. ಒಂದು ಈ ರೇಡಿಯೋದಾಗ ಮಾತಾಡ್ಬೇಕಂದ್ರೆ ಪ್ರಾಯೋಜಿತ ಕಾರ್ಯಕ್ರಮ ಇದ್ರೆ ಕಿಸೇದ್ ಬಂಡವಾಳ ಒಂದಾದ್ರೆ ಬುದ್ಧಿ ಬಂಡವಾಳನೂ ಒಂದು ಬೇಕು. ನನಗೇನನ್ಸಿತ್ತು ಬುದ್ಧಿ ಸ್ವಲ್ಪ ಒಂದು 6-7 ಕಾರ್ಯಕ್ರಮ ಮಾಡಿಬಿಡೋಣ, ಅದಾದ್ಮೇಲೆ ಇದು ಅಷ್ಟಕ್ಕೆ ಇರ್ತದ ಅಂತ ತಿಳ್ಕೊಂಡಿದ್ದೆ. ಪ್ರಾರಂಭದೊಳಗೆ ಹಂಗ ಮಾಡಿದ್ವಿ ನಾವು. ಕಾರ್ಯಕ್ರಮ 6 ವಾರ ಆತು, 6 ವಾರ ಆದ್ಮೇಲೆ 9 ಆತು, 9 ಆದ್ಮೇಲೆ ಇನ್ನೇನು 12 ಹತ್ರ ಬಂದಿತ್ತು. 12 ಹತ್ರ ಬಂದಾಗ ನಮ್ ಕಡೆ ಒಂದು 150 ಕಾರ್ಡ್ಸ್ ಬಂದ್ಬಿಟ್ಟಿದ್ವು. ಅಷ್ಟರೊಳಗ ಈ ಕಾರ್ಡ್ಸ್ ನನ್ನ ಹತ್ರ ಒಂದು ಬಾಕ್ಸ್ ಅದ ರೀ. ಇವತ್ತು ಪ್ರತಿ ದಿವಸ ನನ್ ಆಫೀಸಿಂಗ್ ಶಟರ್ಸ್ ಓಪನ್ ಮಾಡಿದ್ರೆ ನನಗ ಸ್ವಾಗತ ಮಾಡ್ಲಿಕ್ಕೆ ಒಂದಿಷ್ಟು ಕಾರ್ಡ್ ಇರ್ತಾವ ಪ್ರತಿ ದಿವಸನು. ಅದರಾಗ ಗುರುವಾರ ಶುಕ್ರವಾರ ಬಹಳ ಬರ್ತಾವ. ಸೊ ಈ ಕಾರ್ಡ್ ಬಹಳ ಬರ್ಲಿಕ್ಕೆ ಶುರುವಾದವು. ಜನರ ಅಪೇಕ್ಷೆಗಳು, ಫೋನ್ಗಳು, ಆಮೇಲೆ ನಿಮ್ಮೊಂದಿಗೆ ಅಂತ ಬುಧವಾರ ಮಧ್ಯಾಹ್ನ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮದೊಳಗೆ ಜನರು ಮಾತಾಡಿ ಈ ಕಾರ್ಯಕ್ರಮದ ಬಗ್ಗೆ ವರ್ಣನೆ ಮಾಡ್ಲಿಕ್ಕತ್ತಿದ್ರು ಅಥವಾ ಎಲ್ಲೋ ಒಂದಿಷ್ಟು ಬದಲಾವಣೆಗಳಾಗ್ತಾವ ಅಂತ ಹೇಳಿ ಒಂದಿಷ್ಟು ಜನ ಮಾತಾಡಿದ್ರು. ಅದೇ ಪೀರಿಯಡ್ ನೊಳಗೆ ಒಂದು ಕಾಲ್ ಬಂದಿತ್ತು ನನಗೆ ಹಾವೇರಿಯಿಂದ. ಅವರು ಸೀನಿಯರ್ ವಯಸ್ಸಿನೊಳಗ ಅವ್ರು ಫೋನ್ ಮಾಡಿದ್ರು, ಸರ್ ನಾವು ಬಹಳ ವರ್ಷದಿಂದ ರೇಡಿಯೋ ಕೇಳ್ತೀವಿ, 8 ವರ್ಷ ಆತ್ರಿ ನನ್ನ ಮಗ ನನ್ನ ಮನೆಯೊಳಗಿದ್ರು ಅವ್ನ ಮುಖ ನೋಡಿಲ್ಲ ನಾನು. ಅಂತ ಒಂದು ಸಂಬಂಧ ನಂದು ಮತ್ತೆ ನನ್ನ ಮಗಂದು ಸಂಬಂಧ ಅದ. ಆದ್ರೆ ನಿಮ್ ಕಾರ್ಯಕ್ರಮ ಕೇಳಿ ಆದ್ಮೇಲೆ ಇವತ್ತು 7 ಗಂಟೆ ಆಗ್ಯದ್ರಿ, ನಾನು ನಿಮ್ಗೆ ಫೋನ್ ಮಾಡ್ಲಿಕ್ಕತ್ತೀನಿ, 8 ವರ್ಷ ಆದ್ಮೇಲೆ ನಾನು ನನ್ನ ಮಗನ ಜೊತೆ ಕೂತ್ಕೊಂಡು ಚಾ ಕುಡಿಲಿಕ್ಕತ್ತೀನಿ ಅಂತ ಹೇಳಿದ್ರು. ಸೊ ಆ ಕಾರ್ಯಕ್ರಮ ಅದಾದ್ಮೇಲೆ ಇಂಥ ಕರೆಗಳು ಇಷ್ಟು ಬರ್ಲಿಕ್ಕತ್ತು ಅಂದ್ರೆ ನಮ್ಮ ಕುಟುಂಬದೊಳಗೆ ಬದಲಾವಣೆ ಆಗ್ಯದ, ನಮ್ಮ ಮಕ್ಕಳನ್ನ ಅರ್ಥ ಮಾಡ್ಕೊಂಡಿವಿ. ಆಮೇಲೆ ಎಷ್ಟೋ ಜನ ಒಂದ್ ಬಹಳ ಚಂದ ಹೇಳಿದ್ದಂದ್ರೆ, ಸರ್ ಇಷ್ಟು ದಿವಸ ನನ್ನ ಮಗ ತಪ್ಪು ಮಾಡ್ಲಿಕ್ಕತ್ತಾನಂತ ತಿಳ್ಕೊಂಡಿದ್ದೆ, ಆದ್ರೆ ನನಗೆ ಏನ್ ಅರ್ವಾಗ್ಯದ ಅಂದ್ರೆ ನನ್ನ ಮಗ ಏನು ತಪ್ಪ ಮಾಡಿಲ್ಲ, ನನ್ನ ಮಗಳು ಏನ್ ಮಾಡ್ಲಿಕ್ಕತ್ತಿಲ್ಲ, ನಾವು ಅದನ್ನ ಸರಿಪಡಿಸ್ಕೊಳ್ಳಾರ್ದನ್ನ ಇಷ್ಟು ಪರಿಸ್ಥಿತಿಯನ್ನ ನಾವು ಎದುರಿಸ್ಲಿಕ್ಕತ್ತೀವಿ ಕುಟುಂಬದೊಳಗ. ಇದು ಯಾವಾಗ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ, ನಮ್ದು ಜೀವನ ಬದಲಾವಣೆ ಆಗ್ತದ ಅಂತ ಹೇಳಿ ಯಾವಾಗ ಜನರು ತಮ್ಮ ಆಕಾಂಕ್ಷೆನೋ ಅಥವಾ ಅಪೇಕ್ಷೆನೋ ಅಥವಾ ಅವರ ಸಂತೃಪ್ತಿಯನ್ನ ನನ್ನ ಜೊತೆಗೆ ಹಂಚ್ಕೊಳ್ಳಿಕ್ಕತ್ತಾಗ ಸೊ ಒಳಗಡೆ ಇದ್ದಂತ ಫ್ಯೂಲ್ ಹೊರಗಡೆ ಬರ್ಲಿಕ್ಕೆ ಶುರುವಾದ. ಸೊ ಆದ್ಮೇಲೆ ನಾ ಅನ್ಕೊಂಡೆ ಇರ್ಲಿ ಇನ್ನೊಂದ್ಸಲ ಇನ್ನೊಂದು ಎಪಿಸೋಡ್ ಟ್ರೈ ಮಾಡೋಣ, ಇನ್ನೊಂದು 6 ವಾರ ನೋಡೋಣ, ಇನ್ನೊಂದು 6 ವಾರ ನೋಡೋಣ ಅಂತ ಹೇಳಿ ಹಂಗ ಕ್ರಮೇಣ ಇಲ್ಲಿವರೆಗೂ ನಮ್ಮ ಪ್ರವಾಸ ಬೆಳೀತಾ ಬಂತು. ವಿಷಯ ಹೆಂಗಿರ್ತದ ಕೆಲವೊಂದ್ ಸಾರಿ ಅಂತಂದ್ರೆ ನನ್ನ ಪರಿಸ್ಥಿತಿನೂ ಹೆಂಗಿರ್ತದ್ರಿ, ಎಲ್ಲಿಗೆ ಬಂದಿರ್ತದ ಕೆಲವೊಂದ್ ಸಾರಿ ಪರಿಸ್ಥಿತಿ ಅಂದ್ರೆ ಈ ಕಂಟೆಂಟ್ ಏನದಲ್ಲ ಬಹಳ ಇಂಪಾರ್ಟೆಂಟ್ ರೀ. ಅದಕ್ಕೆ ವೀರನಾರಾಯಣ ಅವ್ರು ಹೇಳ್ತಿರ್ತಾರೆ, ಕಂಟೆಂಟ್ ಮತ್ತು ಇಂಟೆಂಟ್ ಬಹಳ ಇಂಪಾರ್ಟೆಂಟ್ ಲೈಫ್ನೊಳಗಂತ. ನಮಗ ಬೇರೆ ಕಂಟೆಂಟ್ ಇದ್ರ ಸಾಕಾಗಿಲ್ರಿ, ನಮ್ಮ ಜೀವನಕ್ಕೆ ಆ ಕಂಟೆಂಟ್ ಅನ್ನ ಕರೆಕ್ಟ್ ಆಗಿ ಡೆಲಿವರಿ ಮಾಡುವಂತ ಇಂಟೆಂಟು ಇರಬೇಕು ನಮ್ಮ ಹತ್ರ. ಸೊ ಇಂಟೆನ್ಷನ್ ಅಷ್ಟೇ ಇದ್ರ ನಡೆಯಂಗಿಲ್ಲ, ಅದಕ್ಕೆ ಕಂಟೆಂಟು ನಮ್ಮ ಹತ್ರ ಇರಬೇಕು. ಇವೆರಡು ಬಹಳ ಏನಂದ್ರೆ ಕೂಡಿ ಹೋಗುವಂತಹದ್ದು ಇದು. ಸೊ ಅವಾಗ ಇಂಟೆನ್ಷನ್ ಇತ್ತು ನನಗೆ ಏನಂದ್ರೆ ನಾವು ಜನರನ್ನ ರೀಚ್ ಆಗ್ಬೇಕು, ಜನರಿಗೆ ನಮ್ಮ ಹತ್ರ ಇರುವಂತಹದ್ದನ್ನು ಕೊಡಬೇಕು. ಮತ್ತೆ ಯಾವಾಗ ಇದಿಷ್ಟು ಉಪಯೋಗ ಆಗ್ಲಿಕ್ಕೆ ಅಂದ್ರೆ ಯಾಕೆ ಇದನ್ನ ನಾನು ಮುಂದುವರಿಸ್ಕೋಬಾರ್ದು ಅಂತ. ಸೊ ಯಾಕಂದ್ರೆ ಯಾವ್ದೋ ಆತ್ರಿ ಜನ ಅದನ್ನ ಸ್ವೀಕಾರ ಮಾಡ್ತಾರೆ, ರಿಜೆಕ್ಟ್ ಮಾಡ್ತಾರೆ, ಬಹಳ ಟೈಮ್ ತಗೊಂಬಂಗಿಲ್ಲ. ಸೊ ಇದನ್ನ ಮ್ಯಾಲಿನ ಮಾತಿಗೆ ಯಾರಾದ್ರೂ ಹೇಳ್ತಿದ್ರೆ ಸ್ವಲ್ಪ ದಿವಸ ನನಗೆ ಲೆಟರ್ ಬರ್ತಿದ್ದು. ಸೊ ಹೆಂಗ ನಾವು ಒಬ್ರಿಗೊಬ್ರಿಗೆ ಕನೆಕ್ಟ್ ಹಾಕೋತ್ ಹೋದ್ವಿ. ಎಂಟೈರ್ ಕರ್ನಾಟಕದೊಳಗೆ ಚಳ್ಳಕೆರೆ, ದಾವಣಗೆರೆ, ತುಮಕೂರು, ಅಲ್ಲಿ ಇಲ್ಲಿ ಜನ ಎಲ್ಲೆಲ್ಲಿಂದನೋ ಜನ ನನ್ನ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ಹೇಳೋ ಉದ್ದೇಶ ಇಷ್ಟ, ಈ ಪ್ರವಾಸ ಹಿಂಗ ನಡ್ಕೋತ ಇವತ್ತು ನಾವು 113 ಮಟ್ಟಕ್ಕೆ ಬಂದ್ವಿ. ಇದ್ರೊಳಗ ನಾನೊಬ್ಬನೇ ಕೆಲಸ ಮಾಡಿಲ್ಲ. ನಾ ಹೇಳಿದಂಗ ಅನುಮೋಲ್ ಪಾಟೀಲ್ ಅಂದ್ರೆ ನನ್ನ ಮಗ ಬಂದಾನೆ ಈ ಕಾರ್ಯಕ್ರಮಕ್ಕೆ, ರಜನಿ, ಆಮೇಲೆ ಅರುಂಧತಿ ಬಂದ್ರು, ಮಹೇಶ್ ಮಾಷಾಳ್ ಬಂದ್ರು, ಆನಂದ್ ಪಾಂಡ್ರಂಗಿ ಸರ್ ಬಂದ್ರು, ಆಮೇಲೆ ನಿವೇದಿತಾ ಬಂದಿದ್ರು. ಎಲ್ಲರೂ ಸೇರಿ ಜನರನ್ನ ನಾವು ರೀಚ್ ಆಗ್ತಾ ಇಲ್ಲಿ ಮಟ್ಟ ನಾವು ಈ ಪ್ರವಾಸನ 113ಕ್ಕೆ ಬಂದಿವಿ. ನಮಗ 70 ಹತ್ತಿರ ಬಂದಾಗೂ ಗೊತ್ತಿದ್ದಿಲ್ಲ ನಾವು 100 ಮುಟ್ತೀವಂತ. ಸೊ ಅಂದ್ರ ಜನರ ಸತ್ಯಕ್ಕೆ ಇದನ್ನ ಎಕ್ಸೆಪ್ಟ್ ಮಾಡ್ಕೊಂಡಾರ, ಮತ್ತೆ ಚಲೋ ಜನರಿಗೂ ಅದು ಸಿಗ್ಲಿಕ್ಕತ್ತದ ಅಂತ ಅನ್ಕೊಳಿಕತ್ತೀನಿ. ಮತ್ತೆ ನಾ ಒಬ್ಬನ ಮಾಡಿರ್ಕತ್ತೀನಿ ಅಂದ್ರೆ ತಪ್ಪಾಗ್ತದ್ರಿ. ಇವರು ತಿರುವಾ ಮಿಡಿವಿ ಒಂದು ಭಾರಿ ವಿಚಿತ್ರ ಪ್ರಶ್ನೆ ಕೇಳ್ಬಿಡ್ತಾರೆ, ಯಾರು ಚೋಳಿನ್ ಸಾಹೇಬ್ರು. ನಾ ಏನೋ ಮಾತಾಡ್ಲಿಕ್ಕೆ ಬಂದಿರಬೇಕಾದ್ರೆ ಖರೆ, ಬಟ್ ಅವ್ರ ಪ್ರಶ್ನೆನೂ ನಮಗ ಮಾತಾಡ್ಲಿಕ್ಕೆ ಎಷ್ಟೋ ಸರ ಪ್ರಚೋದನೆನೂ ಕೊಡ್ತಾವ. ವಿಷಯ ಎಷ್ಟು ಇಂಪಾರ್ಟೆಂಟೋ ಅಷ್ಟ ಸಂಯೋಜಕರು ಅಥವಾ ಪ್ರಶ್ನೆ ಕೇಳುವಂತವರು ಅಷ್ಟ ಪ್ರಮುಖ ಪಾತ್ರವನ್ನ ವಹಿಸ್ತಾರೆ. ಇದಕ್ಕೆ ನಾನೊಬ್ಬನೇ ಅಲ್ಲ, ಎಲ್ಲರೂ ನಿಮ್ಮ ಸಹಭಾಗ. ಆಮೇಲೆ ಸ್ಟುಡಿಯೋದಾಗ ಬಂದಾಗ ಒಂದು ಎಂಟೈರ್ ಸ್ಟುಡಿಯೋ ಕಮ್ಯುನಿಟಿ ಬಹಳ ವೆಲ್ಕಮಿಂಗ್ ಅದರಿ. ಇಲ್ಲೇ ಎಂಟೈರ್ ಟೀಮ್ ದ ಹಾಸ್ಪಿಟಾಲಿಟಿ ಏನದ ಈ ಸ್ಪೇಸ್ ಒಳಗ ನಾವಷ್ಟೇ ಅಲ್ಲ, ಬೇರೆದವ್ರಿಗೂ ಇದನ್ನ ಪರಿಚಯ ಮಾಡಿಸಬೇಕು ಅನ್ನುವಂಥದ್ದು ಇಲ್ಲಿ ಹುಟ್ಟುತ್ತೆ. ಸೊ ಇಂಥ ಒಂದು ಕಾರ್ಯಕ್ರಮ ಇಲ್ಲಿವರೆಗೂ ನಡೆದು ಬಂದಿದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳ್ತೀನಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಅನಂತ ನಮಸ್ಕಾರ. ಥ್ಯಾಂಕ್ ಯು.
ಸುಬೋಧ ಸಮಾಲೋಚನೆ ಕಾರ್ಯಕ್ರಮದ ಕುರಿತು ತಮ್ಮ ಸ್ವಂತ ಅನುಭವಗಳನ್ನ ಕೇಳುಗರು ಬರೆದು ಕಳಿಸಿರುವ ಕೆಲವೊಂದು ಪತ್ರಗಳನ್ನ ರಾಕಿ ಹಾನ್ಗಲ್, ತ್ರಿವೇಣಿ ಬೆಟ್ಗೇರಿ ಹಾಗೂ ನಯನಾ ಶೆಟ್ಟಿ ಅವರು ಓದಿದರು. ಮಕ್ಕಳಿಗೆ ನಿನ್ ಹಿಂದೆ ನಾವಿದೇವಿ ಅಂತ ಹೇಳಿ ಅವ್ರ ಕಡೆಯಿಂದ ನಾವು ಒಳ್ಳೆ ಕೆಲಸಗಳಿಗೆ, ಹವ್ಯಾಸಗಳಿಗೆ ಪ್ರೋತ್ಸಾಹ ಕೊಡಬೇಕಂತ ಹೇಳಿ ಇಂದುಮತಿ ಅವರು ಸಹ ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಾರ. ಬಹುವೆ ಬಾಳಿಗೆ ಆಧಾರ ಸ್ತಂಭವಾದ ಶಾಂತಿ ಗುಣದ ಹಿರಿಮೆಯನ್ನು ಮನಮುಟ್ಟುವಂತೆ ತಿಳಿಸಿದರು. ಇವರೊಡನೆ ಸಂದರ್ಶನವನ್ನು ಶರಣಬಸವ ಚೋಳಿನವರು ಸಮಚಿತ್ತವಾದ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕೇಳಿ ನನ್ನ ಹರ್ಷವಾಯಿತು. ನಿಮ್ಮ ನಂಬಿಕೆ ಕೇಳುಗರು ಬಸವರಾಜ್ ಹೋಗಾರ್ ಅಂತ ಹೇಳ್ತಾರ. ಇವರು ಶ್ರೀ ಗುರುರಾಜ್ ಪಾಟೀಲ್ರಿಗೆ ಅಮೃತ ಮಹೋತ್ಸವದ ಯಶಸ್ಸಿಗೆ ಬಂದು ತಲುಪಿದ್ದೀರಿ. ತಮಗೆ ಶುಭಾಶಯಗಳು. ಕಾರ್ಯಕ್ರಮಕ್ಕೆ ಆಗಮಿಸಿದ ಆಕಾಶವಾಣಿಯ ನಿವೃತ್ತ ಸಹಾಯಕ ನಿರ್ದೇಶಕರಾದ ಬಸು ಬೇವಿನಗಿಡದವರು ಮಾತನಾಡುತ್ತಾ, ಈ ಸುಬೋಧ ಸಮಾಲೋಚನೆ ಅಂದ್ರೆ ನಮ್ಮ ಮನೋ ವಿಶ್ಲೇಷಣೆ, ನಮ್ಮ ಮನಸ್ಸು, ನಮ್ಮ ವಿಚಾರಗಳ ತಾಕಲಾಟ, ಒಂದು ತುಮುಲ, ಆಮೇಲೆ ಮನೆ ಗದ್ದಲ ಹೆಂಗಿರ್ತಾವ, ವಿಪ್ಲವ ಹೆಂಗಿರ್ತದೆ, ಅದನ್ನೆಲ್ಲ ಯಾವ ರೀತಿ ಬಗೆಹರಿಸಬೇಕು ಮತ್ತು ಯಾವ ರೀತಿ ಸಮಾಧಾನದಿಂದ ಮಾಡಬೇಕು ಅನ್ನೋದನ್ನ ಗುರುರಾಜ್ ಪಾಟೀಲ್ ಅವರು ಬಹಳ ಚಂದ ಹೇಳ್ತಾರ. ಅವ್ರು ಯಾವಾಗಲೂ ಕೇಂದ್ರ ವ್ಯಕ್ತಿ, ಸೂರ್ಯ ಇದ್ದಂಗೆ ಒಂದ್ ರೀತಿ. ನಾನು ಒಂದೆರಡು ಎಪಿಸೋಡ್ ಸುಬೋಧ ಸಮಾಲೋಚನೆಗೆ ಮಾಡಿದ್ದೆ. ಆದ್ರೆ ಯಾವಾಗಲೂ ಒಂದು ಶ್ರದ್ಧೆ ಆ ಚೋಳಿನವರಲ್ಲಿ ಒಂದು ಏನಿದೆ ಅಂತಂದ್ರೆ, ಅವರು ಯಾವಾಗಲೂ ಓಪನ್ ಮೈಂಡ್ ಇದೆ. ಯಾವಾಗಲೂ ಇದ್ದದ್ದನ್ನ ಇದ್ದಂಗೆ ಹೇಳ್ತಾರೆ. ಆ ಸುಬೋಧ ಸಮಾಲೋಚನೆ ಅಷ್ಟು ಸುಗಮವಾಗಿ, ಯಾವುದೇ ಒಂದು ಬಂಧ ಇಲ್ಲದೆ, ಯಾವುದೇ ಒಂದು ಅಡೆತಡೆ ಇಲ್ಲದೆ, ಯಾವುದೇ ಹರ್ಡಲ್ಸ್ ಇಲ್ಲದೆ ಅದು ಇಷ್ಟು ದಿನ ನಡ್ಕೊಂತ ಬಂದಿದೆ ಅಂತ. ಹಾಗಾಗಿ ಈಗ 113 ಹೆಂಗಾಯ್ತು ಹಂಗೆ 150, 200 ತನಕನೂ ಹಂಗ ಆಗ್ಲಿ ಅಂತ ಹೇಳಿ ನಾನು ಬಯಸ್ತೇನೆ. ಯಾವಾಗಲೂ ಏನೇ ಮಾಡಿದ್ರು ಕೂಡ ನಮ್ಮ ಅನೇಕ ಸರಣಿಗಳು ಕೂಡ, ನಮ್ಮ ಧಾರವಾಡ ಆಕಾಶವಾಣಿ ಮೊದಲಿನಿಂದಲೂ ಕೂಡ ಮಾಡ್ಕೊಂತ ಬಂದಂತ ಎಲ್ಲ ಸರಣಿಗಳು ಕೂಡ ಬಹಳ ಅತ್ಯಾಕರ್ಷಕವಾಗಿ ಮತ್ತು ಜನರನ್ನ ರಂಜಿಸುವಂತೆ, ಜನರನ್ನ ಅವರ ವಿಚಾರ ಪ್ರಚೋದಕ ಮಾಡುವಂತವು, ಜನರ ಬದುಕನ್ನ ಹಸನು ಮಾಡುವಂತವು ಆಗ್ಯಾವ. ಹಾಗಾಗಿ ಧಾರವಾಡ ಆಕಾಶವಾಣಿ ಆ ರೀತಿಯಲ್ಲಿ ಜನಜೀವನಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಿದೆ. ಒಂದು ರೀತಿಗಾಗಿ ವಿ ಹ್ಯಾವ್ ಡೆಡಿಕೇಟೆಡ್, ದ ಸ್ಟಾಫ್ ಆಫ್ ಆಕಾಶವಾಣಿ ಧಾರವಾಡ ಹ್ಯಾವ್ ಡೆಡಿಕೇಟೆಡ್ ದರ್ ಲೈವ್ಸ್ ಟು ದ ಅಪ್ಲಿಫ್ಟ್ಮೆಂಟ್ ಆಫ್ the people of North Karnataka on this historic occasion of completion of 100 episodes of Subodh Samalochane. I wish all the best to Sharan Basava Choli and all his team and all our staff, all our casual assignees and all our staff members, all program officers, everyone. Thank you. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಳುಗರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಮೊದಲಿಗೆ ಧರ್ಮಣ್ಣ ಪಡೆಸೂರ್ ಅವರು ಮಾತನಾಡುತ್ತಾ, ಸಾಧಾರಣ ಈ ಎಂದ ಆಕಾಶವಾಣಿ ಚಾಲು ಆಗೈತಿ ಅಂದಿನಿಂದನ ರೇಡಿಯೋ ಕೇಳ್ಕೊಂತ ಇದ್ದಾವ. ನನ್ನ ಹತ್ರ ಇರುವುದು 15ನೇ ರೇಡಿಯೋ. ಈಗ ಗುರುರಾಜ್ ಪಾಟೀಲ್ರು ಏಕತ್ರಗಣನೆ ಹೆಂಗಿರಬೇಕು, ಏಕತ್ರಗಣನೆ ಇರ್ಲಿಕ್ಕೆ ಯಾವ್ಯಾವ ಅನುಕೂಲಗಳು ನಾವು ಮಾಡ್ಕೋಬೇಕು ಅನ್ನೋ ನನ್ನ ಮಾತನ್ನು ಕೇಳ್ತಾರೆ ನನ್ನ ಮಕ್ಕಳು. ಒಂದ್ ವೇಳೆ ನಾ ಹೇಳಿದ್ದ ಅವ್ರು ಕೇಳದಿದ್ರ ಅವ್ರು ಹೇಳಿದ್ರೆ ನಾ ಕೇಳ್ಬಿಡ್ತೇನೆ. ಯಾಕಂದ್ರೆ ನಾನು ಹೇಳುವುದು ಸ್ವಲ್ಪ ತಪ್ಪಾಗೈತಿ ಅಂತ ಅವ್ರಿಗೆ ಅನಿಸ್ತೈತಿ. ಗುರುರಾಜ್ ಪಾಟೀಲ್ರು, ಶರಣಬಸವ ಚೋಳರು ಹೇಳ್ತಾರೆ ನೋಡ್ರಿ, ಅವರೇನು ಕಲಿಕೆಯನ್ನು ಹೇಳ್ತಾರಲ್ಲ ಅದನ್ನು ಕಲಿಸುವಂತ ಬಂದೆ ನಮ್ಮ ಮಕ್ಕಳಿಗೆ ನಾನು. ಮತ್ತೋರ್ವ ಆಕಾಶವಾಣಿ ಕೇಳುಗರಾದ ಸಂಗಪ್ಪ ಕೇಲೂರ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಇವತ್ತಿನ ದಿವಸ ಬಸವ ಐಸಿರಿ ಆಗಿರ್ಬೋದು, ಪುಸ್ತಕ ಪ್ರೀತಿ ಆಗಿರ್ಬೋದು, ವಚನಾಮೃತ ಆಗಿರ್ಬೋದು, ಸುಬೋಧ ಸಮಾಲೋಚನೆ ಆಗಿರ್ಬೋದು, ಕತೆ ಕೇಳುವ ಬರ್ರಿ, ಇಂಥವೆಲ್ಲ ಕಾರ್ಯಕ್ರಮಗಳನ್ನ ಕೆಲವೊಬ್ಬರು ಪ್ರಾಯೋಜಕರಿಂದ ಅವರ ಸಹಕಾರದಿಂದ ನಮ್ಮ ಆಕಾಶವಾಣಿ ಈಗ ಬಹಳಷ್ಟು ನಿರಂತರವಾಗಿ ಇಂಥ ಒಂದಿಲ್ಲ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಬಂದೈತೆ. ಈ ರೇಡಿಯೋವನ್ನ ಒಂದು 50 ವರ್ಷದ ಹಿಂದಿನಿಂದ ನಾನು ಕೇಳ್ಕೊಂತ ಬಂದ. ರೆಕಾರ್ಡಿಂಗ್ ಬರುವಾಗ ನಸಿಗ್ಲೆ ಊರು ಬಿಟ್ಟು ಬರ್ತಿದ್ವಿ. ಇಲ್ಲೇ ಹೆಬ್ಬಳ್ಳಿ ಸುಳ್ದ ಹತ್ರ ಬರುವಾಗ ಅವಾಗ ರೈತರು ಎತ್ತುಗಳ ನಗಕ್ಕ ಒಂದ್ ಕಡೆ ಬುತ್ತಿ, ಒಂದ್ ಕಡೆ ರೇಡಿಯೋ ಕಟ್ಕೊಂಡು ಹೊಲಕ್ಕೆ ಹಾಕಿದ್ರು. ರೋಡ್ನಾಗ ನೋಡ್ತಿದ್ವಿ. ರೇಡಿಯೋ ಅದು ನಮ್ಮ ಜೀವನದ ಸಂಗಾತಿ ಆಗಿತ್ತು. ಇನ್ನೋರ್ವ ಕೇಳುಗರಾದ ವೀರನಾರಾಯಣ ಕುಲಕರ್ಣಿ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಸುಬೋಧ ಸಮಾಲೋಚನೆ ಕಾರ್ಯಕ್ರಮ ಬಗ್ಗೆ ನನಗೇನು ಅನಿಸ್ತು ಅಂದ್ರೆ, ಎಲ್ಲಾ ಜನರಿಗೆ ಬೇಕಾದಂತಹ ವಿಷಯಗಳನ್ನ ತಗೊಂಡು ಅದನ್ನ ಜನರಿಗೆ ತಿಳಿಯೋ ಹಂಗ ಅವರು ವಿಸ್ತಾರವಾಗಿ ಈ ಗುಟ್ಟನ್ನ ರಟ್ಟು ಮಾಡೋದು ಗುರುರಾಜರಿಂದ ನಾನು ಬಹಳ ಕಲ್ತೀನಿ. ನಂತರ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿರುವ ಜ್ಯೋತಿರ್ಲಿಂಗ ಚಂದ್ರಾಮ್ ಹೊನಕಟ್ಟಿ ಅವರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡಿದ್ದು ಹೀಗೆ. ಸುಮಾರಾಗಿ 1.5 ವರ್ಷದಿಂದ ಕೇಳ್ಕೋತಿದ್ದೀನಿ. ಇವರು ಎಪಿಸೋಡ್ ಕೇಳ್ತಾ ಇದ್ದೆ ಟ್ರೈನ್ ನಲ್ಲಿ. ಕೂಡಿ
ಕೂಡಿಸು ಅಂತೇಳಿ ಒಂದು ಸಬ್ಜೆಕ್ಟ್ ಹೇಳ್ತಾ ಇದ್ರು. ಆ ಕುಡಿ ಏನಿರ್ತದಲ್ಲ ಮುಂದೆ ಚಿಗಿರಿದ್ದು, ಆ ಕುಡಿ ಕಡಿಬೇಡ್ರಿ, ಅದನ್ನು ಕೂಡಿಸಬೇಕು, ಎಲ್ಲರದ್ದು ನಮ್ಮ ಜವಾಬ್ದಾರಿ ಅಂತ ಅಂತಕ್ಕಂಥದ್ದು ಎಪಿಸೋಡ್ದಲ್ಲಿ ಹೇಳಿದ್ರು. ಮೊನ್ನೆ ಒಂದು ಎಪಿಸೋಡ್ ಬಂತು ಹೋದ ವಾರದಲ್ಲಿ, ಅಂದು ನುಂಗಿದ ಇಂದು. ಅಲ್ರು ಮರಾಯ, ನಾವು ಬದುಕಬೇಕಾಗಿದ್ದ 4 ದಿವಸ ಅಂತ ಒಂದು ಉದಾಹರಣೆ ಕೊಟ್ಟು ಅಂದು ನುಂಗಿದ ಇಂದು, ಆ ಹಿಂದಿಂದೆಲ್ಲ ತಕೊಂಡು ಇವತ್ತಿನ ಸುಖ ಈಗ ಇದ್ದ ಕ್ಷಣಗಳು ಯಾಕೆ ಹಾಳು ಮಾಡ್ಕೋತೀರಿ ಅಂತಕ್ಕಂಥದ್ದು. ರೇಡಿಯೋ ನಾ ಟ್ರೈನ್ ಹೋಗಕ್ರ ಬರಕ್ರ ಕೇಳಕ್ರ 10 ಮಂದಿಗೆ ಸಬ್ಸ್ಕ್ರೈಬ್ ಮಾಡ್ತೀನಿ, 10 ಮಂದಿಗೆ ನ್ಯೂಸ್ ಏರ್ ಆಪೇ ಯಾರಿಗೂ ಗೊತ್ತಿಲ್ಲ. ಇದು ನೀವು ಹೆಂಗ್ ಕೇಳ್ತೀರಿ? ಆಕಾಶವಾಣಿ ಧಾರವಾಡ ಹೆಂಗ್ ಬರ್ತದೆ ನಿಮ್ಗೆ? ನೀವು ಬೆಂಗಳೂರದಾಗಿದ್ದೀರಿ, ಇದು ಆಪ್ ಡೌನ್ಲೋಡ್ ಮಾಡ್ರಿ, ಆಕಾಶವಾಣಿ ಕೇಳ್ರಿ. ಆಕಾಶವಾಣಿ ಜನಸಾಮಾನ್ಯರ ವಾಣಿ, ಅದು ಜಗತ್ತಿಗೆ ಇರ್ತಕ್ಕಂಥ ವಿಶ್ವವಿದ್ಯಾಲಯ, ನಮ್ಮ ಜನಸಾಮಾನ್ಯರಿಗೆ ಇರ್ತಕ್ಕಂಥ ಏಕೈಕ ವಿಶ್ವವಿದ್ಯಾಲಯ ಆಕಾಶವಾಣಿ ಅಂತ ಹೇಳುತ್ತಾ ಎಲ್ಲ ಮಾನ್ಯರಿಗೂ ಮತ್ತೊಮ್ಮೆ ಮುಗದೊಮ್ಮೆ ನಮಸ್ಕಾರಗಳು. ಹಿರಿಯ ರಂಗಕರ್ಮಿ ವೀರಣ್ಣ ಪತ್ತಾರ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ಬಹಳ ಹಳೆ ನಂಟು ಆಕಾಶವಾಣಿಗೆ. ಕಲಿಕಾ ಕೇಂದ್ರದ್ದು ಗುರುರಾಜ್ ಅವರಿಂದ ಏನು ಪ್ರಭಾವ ಆಗಿದೆ ಅನ್ನೋದ್ರದ್ದು 2 ಮಾತು ಹೇಳ್ತೀನಿ. ಪ್ರತಿಯೊಂದು ಕಾರ್ಯಕ್ರಮ ನಮ್ಮ ಮಕ್ಕಳಿಗೆಲ್ಲ ಕಲಿಕೆರೆ ಸಂಗೀತ ವಿದ್ಯಾಲಯದಾಗ ಹಚ್ಚಿ ತೋರಿಸ್ತೀನಿ. ಒಂದು ನಾಟಕ ಬಂದ್ರೆ, ಒಂದು ಒಳ್ಳೆ ಸಂಗೀತ ಬಂದ್ರೆ, ಒಳ್ಳೆ ಜನಪದ ಬಂದ್ರೆ ಅವನು ಕೂಡ ಹಚ್ಚಿ ಕೇಳಿಸ್ತೀನಿ. ರೇಡಿಯೋ ಕೇಳುಗರಾದ ಉಮೇಶ್ ಅವರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದು ಹೀಗೆ. ನಾನು 8 ವರ್ಷದ ಬಾಲಕ ಇದ್ದಂದ್ರೆ ರೇಡಿಯೋ ಕೇಳ್ತಾ ಇದ್ದೇನೆ. 6 ಗಂಟೆಗೆ ಅದನ್ನು ಪ್ರಾರಂಭ ಮಾಡಿದ್ರೆ ಅರಸು 10ವರೆಗೆ. ಇತ್ತೀಚಿನ ಕಾರ್ಯಕ್ರಮ ಬಹಳ ಒಳ್ಳೆಯದಾಗಿ ಮೂಡಿ ಬರ್ತಾ ಇದೆ. ಎಸ್ಪೆಷಲಿ ಇವತ್ತಿಗೆ ಇದು ಸುಬೋಧ ಸಮಾಲೋಚನೆ ಬಗ್ಗೆ ಹೇಳ್ಬೇಕಂದ್ರೆ, ಆ ಕಾರ್ಯಕ್ರಮಕ್ಕೆ ನನ್ನನ್ನು ನಾವು ಬದಲಾಯಿಸ್ಕೊಂಡ್ಬಿಟ್ಟೆ. ಗುರುರಾಜ್ ಪಾಟೀಲ್ ಕೂಡ ನಾ ಮಾತಾಡಿದ್ದೀನಿ ಆ ಸಂಬಂಧ. ನನ್ನನ್ನು ನಾವು ಬದಲಾಗ್ಬಿಟ್ಟೆ. ನನಗೆ ಮೊಮ್ಮಕ್ಕಳಾಗ್ಯಾವ, ಆ ಮಗನಾದನ 13 ವರ್ಷದ ಮಗಳೂ ಅದ ಮನ್ಯಾಗ. ಸೊ ಅವರ ಜೊತೆ ಹೆಂಗೆ ಒಡನಾಟ ಬೆಳೆಸ್ಬೇಕಂತ ಹೇಳಿದಾಗ ನಮ್ಮ ನಡವಳಿಕೆಯನ್ನು ಬದಲಿ ಮಾಡಿಕೊಂಡಾಗ ನಾವು ಮಕ್ಕಳನ್ನ ಸುಧಾರಿಸಲಿಕ್ಕೆ ಅನುಕೂಲ ಆಗ್ತದಂತ ಆ ಮಾತನ್ನ ಕಲ್ಕೊಂಡ್ವಿ. ಇಂಥ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಂತ ಆಕಾಶವಾಣಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದ ಹೇಳಿ ನಂದು 2 ಮಾತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಖ್ಯಾತ ಮನೋಶಾಸ್ತ್ರಜ್ಞರಾದ ಡಾಕ್ಟರ್ ಆನಂದ್ ಪಾಂಡುರಂಗಿ ಅವರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ನಂತರ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ್ದು ಹೀಗೆ. ಈ ಕಾರ್ಯಕ್ರಮ ನನಗನಿಸ್ತದ ಅತ್ಯಂತ ನನ್ನ ಜೀವನದಲ್ಲಿ ಭಾವನಾತ್ಮಕವಾದಂತಹ ಒಂದು ಕಾರ್ಯಕ್ರಮ ಅನ್ನುವಂಥ ಮಾತನ್ನ ಹೇಳಬಯಸ್ತೇನೆ. ಯಾಕಂದ್ರೆ ಒಂದ್ ಕಡೆ ನಾನು ವೃತ್ತಿಯನ್ನ ಪ್ರಾರಂಭ ಮಾಡಿದಾಗ 1985 ಮಾನಸಿಕ ರೋಗಗಳಿಗೆ ಚಿಕಿತ್ಸೆ ಇಲ್ಲ ಅನ್ನುವಂತಹ ಒಂದು ಕಾಲದಲ್ಲಿ ಆ ಬ್ರಾಂಚ್ ಚೂಸ್ ಮಾಡಿ ನಾನು ಧಾರವಾಡದಲ್ಲಿ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದಾಗ ಸಾಕಷ್ಟು ಜನ ನನಗೆ ಹೇಳಿದ್ರು, ಯಾರು ನಿನ್ನ ಕಡೆ ಪೇಷಂಟ್ಸ್ ಬರ್ತಾರ? ಯಾಕಂದ್ರೆ ಇವತ್ತಿಗೂ ಕೂಡ ಜನರಲ್ಲಿ ಮಾನಸಿಕ ಸಮಸ್ಯೆಗಳಂದ್ರೆ ಸಮಸ್ಯೆಗಳೇ ಅಲ್ಲ, ದೆವ್ವ ಭೂತ ಭ್ರಮೆ ಅನ್ನುವಂತಹ ಒಂದು ಕನ್ಸೆಪ್ಟ್ ಇದ್ದಾಗ ನೀವು ಪ್ರಾಕ್ಟೀಸ್ ಮಾಡ್ತೀವಿ, ನಡೀತದ ಹೆಂಗ, ವೈ ನಾಟ್ ಡೂ ಎ ಜನರಲ್ ಪ್ರಾಕ್ಟೀಸ್ ಅನ್ನುವಂಥ ಮಾತನ್ನು ಹೇಳಿದಾಗ ನಂದು ಒಂದು ಛಲ ಹೆಂಗಿತ್ತು ಅಂದ್ರೆ, ಅಕಸ್ಮಾತ್ ಜನ ನನ್ನ ಕಡೆ ಬರಲಿಲ್ಲ ಅಂದ್ರೆ ಸಮಾಜಕ್ಕೆ ನಾ ಹೋಗಿ ಸಮಾಜಕ್ಕೆ ಮಾನಸಿಕ ಸಮಸ್ಯೆಗಳ ಬಗ್ಗೆ ತಿಳಿ ಹೇಳಿ ಅವ್ರು ನನ್ನ ಕಡೆ ಬರೋ ಹಂಗೆ ಮಾಡ್ದೇನೋ ಅನ್ನುವಂಥ ಛಲದಿಂದ ನಾನು ನನ್ನ ವೃತ್ತಿಯನ್ನು ಪ್ರಾರಂಭ ಮಾಡಿದೆ. ಸೊ ಆ ಛಲಕ್ಕೆ ಸಾಥ್ ಕೊಟ್ಟವರು ಆ ಟೈಮ್ದಲ್ಲಿ ಯಾರು ಅಂದ್ರೆ ಆಕಾಶವಾಣಿ ಧಾರವಾಡದವರು ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾಕಂದ್ರೆ ಆಕಾಶವಾಣಿಯಲ್ಲಿ ನನಗೆ ಸ್ವಲ್ಪ ಅವ್ರಿಗೆ ಗೊತ್ತಿದೆ, ನಾನು ಪ್ರಾರಂಭಿಕ ಹಂತದಲ್ಲಿ ಅಟ್ಲೀಸ್ಟ್ 2-3 ಸತಿ ವಾರದಾಗ ಆಕಾಶವಾಣಿ ಕ್ಯಾಂಪಸ್ನಾಗ ನಾ ಬಂದು ಹೋಗ್ತೀನಿ. ಯಾವುದಾದ್ರೂ ಒಂದು ಫೋನಿನ ಕಾರ್ಯಕ್ರಮ, ಸಂದರ್ಶನ, ಅನೇಕ ಮಾನಸಿಕ ಸಮಸ್ಯೆಗಳ ಬಗ್ಗೆ ಸಂದರ್ಶನಗಳನ್ನು ಮಾಡಿ ಬಿತ್ತರಿಸಿ ಜನಕ್ಕೆ ಮನೆ ಹಾಗೂ ಮನೆಗಳಿಗೆ ಮುಟ್ಟುವಂತಹ ಕಾರ್ಯವನ್ನ ಆಕಾಶವಾಣಿ ಅವಾಗ ಮಾಡಿದೆ. ಖಂಡಿತವಾಗಿ ನನಗನ್ನಿಸ್ತದೆ ಇವತ್ತು ನನ್ನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಗುರುರಾಜ್ ಅವ್ರಿಗೆ ಗೊತ್ತಿದೆ, ಸಾಕಷ್ಟು ಜನಕ್ಕೂ ಗೊತ್ತಿದೆ, ನನಗೆ ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲದಂತಹ ಸ್ಥಿತಿಯಲ್ಲಿ ನಾ ಇದ್ದೀನಿ. ಊಟ ಮಾಡ್ಲಿಕ್ಕೆ ಟೈಮ್ ಇಲ್ಲದಂತಹ ಸ್ಥಿತಿ ಬರ್ಲಿಕ್ಕೆ ಗುರುರಾಜ್ ಅವರು 2 ಶಬ್ದ ಹೇಳಿದ್ರು, ಇಂಟೆಂಟ್ ಅಂಡ್ ಕಂಟೆಂಟ್ ಅಂತ ಹೇಳಿದ್ರು. ಇಂಟೆಂಟ್ ಅಂಡ್ ಕಂಟೆಂಟ್ ಇತ್ತು ಅಂದ್ರೆ, ಇಂಟೆಂಟ್ ಅಂಡ್ ಕಂಟೆಂಟ್ 2 ಇದ್ದಾಗ ನಿಮ್ಮ ಬದುಕಿನಲ್ಲಿ ಕಂಟೆಂಟ್ಮೆಂಟ್ ಸಿಗ್ತದೆ ಅನ್ನೋದನ್ನ ನೆನಪು. ಕಂಟೆಂಟ್ಮೆಂಟ್ ಸಿಗ್ತದೆ. ಸೊ ಆ ಸಾರ್ಥಕ ಬದುಕು ಅನಿಸ್ಬೇಕಾದ್ರೆ ನಿಮ್ಮ ಇಂಟೆಂಟ್ ಕ್ಲಿಯರ್ ಇರಬೇಕು, ಕಂಟೆಂಟ್ ಬೇಕು. ಕಂಟೆಂಟ್ ಇಲ್ಲ ಅಂದ್ರೆ ಏನೂ ಆಗುವುದಿಲ್ಲ. ಸೊ ಆ ದಿಶೆಯಲ್ಲಿ ಇವತ್ತ ಏನು 113 ಸುಬೋಧ ಕಲಿಕಾ ಕೇಂದ್ರದ ಒಂದು ಸಂಭ್ರಮಾಚರಣೆಯನ್ನು ನಾವೆಲ್ಲ ಮಾಡ್ಲಿಕ್ಕೆ ಖಂಡಿತವಾಗಿಯೂ ಐ ಕಾಂಪ್ಲಿಮೆಂಟ್ ಅಂಡ್ ಕಂಗ್ರ್ಯಾಚುಲೇಟ್ ಹಿಮ್ ಆನ್ ಬಿಹಾಫ್ ಆಫ್ ಆಲ್ ಆಫ್. ಯಾಕಂದ್ರೆ ಒಂದ್ ಕಡೆ ಆಕಾಶವಾಣಿಯ ಅಮೃತ ಮಹೋತ್ಸವ ಇದೆ, ಅದಕ್ಕೆ ನನ್ನ ಅನಿಸಿಕೆಗಳನ್ನ, ನನ್ನ ಆಕಾಶವಾಣಿ ಜೊತೆಗಿರುವಂತಹ ಸಂಬಂಧವನ್ನ ಒಂದು ಚಿಕ್ಕ ಲೇಖನವನ್ನ ಕೊಟ್ಟು ಕಳಿಸಿದೆ ನಾನು. ಯಾಕಂದ್ರೆ ಇದೊಂದು ಭಾವನಾತ್ಮಕವಾದಂತಹ ಸಮಾರಂಭ ಇದೆ. ಸೊ ಆ ದಿಶೆಯಲ್ಲಿ ಈ ಕಲಿಕಾ ಕೇಂದ್ರ ಇವ್ರದೇ. ನಾನು ಬಸೂಜಿ ಹಾಗೂ ಚೋಳಿನವರು ಹಗರಿ ಬೊಮ್ಮನಹಳ್ಳಿಗೆ ಹೋಗಿದ್ವಿ. ನಾವು ಆ ಸುಬೋಧ
ಕಲಿಕಾ ಕೇಂದ್ರ ಇಸ್ ಯುನೀಕ್ ಕಲಿಕಾ ಕೇಂದ್ರ ಇದೆ. ಮನಃಶಾಸ್ತ್ರಜ್ಞನಾಗಿ ನಾ ಮಕ್ಕಳಿಗೆ ಹೇಳ್ತೇನೆ, ಪ್ರಾರಂಭಿಕ ಒಂದು ಆಲೋಚನೆ ಇದ್ದಾಗ ಮಾತ್ರ ಸಮಾಲೋಚನೆ ಬೇಕಾಗುತ್ತೆ. ಆಲೋಚನೆನ ಇಲ್ಲ ಅಂದ್ರೆ ಸಮಾಲೋಚನೆ ಯಾರಿಗೆ ಮಾಡ್ತೀರಿ? ಆಲೋಚನೆ ಬೇಕು, ಆ ಆಲೋಚನೆಗೆ ಸಮಾಲೋಚನೆ ಬೇಕು. ಆ ದಿಶೆಯಲ್ಲಿ ನಾ ಹೇಳ್ತೇನೆ. ಅವ್ರು ಕೇಳಲಿಲ್ಲ, ನಾ ಅವ್ರು ಹೇಳ್ದಂಗೆ ಏನು ಕೇಳ್ತೇನೆ ಅಂತ ಹೇಳಿದ್ರು, ಇಟ್ಸ್ ಅ ಕೌನ್ಸಿಲಿಂಗ್, ಅದು ಆಪ್ತ ಸಲಹೆ. ಈ ಒಂದು ಕಲಿಕಾ ಕೇಂದ್ರದ ವಿಶೇಷತೆ ಅಂದ್ರೆ ಸಾಕಷ್ಟು ಜನ ಹೇಳಿದ್ರು, ಈ ಮಕ್ಕಳ ಕಲಿಕೆಯಲ್ಲಿ ಸಮಸ್ಯೆಗಳನ್ನು ನೋಡ್ತೀವಿ, ಪಾಲಕರ ಅಪೇಕ್ಷೆ, ಟೀಚರ್ಸ್ ಓರಿಯೆಂಟೇಷನ್ ಎಲ್ಲವನ್ನ ಅವರು ಮಾಡಿದ್ದಾರೆ. ಅವ್ರ ಜೊತೆಗೆ ನಾನು ಅನೇಕ ಟೀಚರ್ಸ್ ಓರಿಯೆಂಟೇಷನ್ ಪ್ರೋಗ್ರಾಮ್ಸ್, ಪೇರೆಂಟಲ್ ಟ್ರೈನಿಂಗ್ ಪ್ರೋಗ್ರಾಮ್ಸ್, ಸ್ಟೂಡೆಂಟ್ ಕೌನ್ಸಿಲಿಂಗ್, ಗೈಡೆನ್ಸ್, ಇದರಲ್ಲಿ ಅನೇಕ ಉಪನ್ಯಾಸಗಳನ್ನು ನಾವು ಮತ್ತು ಗುರುರಾಜ್ ಪಾಟೀಲ್ ಅವರು ಕೂಡಿ ಮಾಡಿದ್ದೇವೆ. ಒಂದು ಅವರ ಸ್ಕೂಲಿನ ವಿಶೇಷತೆ ಅಂದರೆ, ನಾವು ಸ್ಕೂಲ್ನಲ್ಲಿ ನೋಡುವಾಗ ಪ್ರತಿಯೊಂದು ಶಾಲೆಯಲ್ಲಿ, ಪ್ರತಿಯೊಂದು ಕಾಲೇಜಿನಲ್ಲಿ ಯು ನೀಡ್ ಟು ಹ್ಯಾವ್ ಎ ಕೌನ್ಸಿಲಿಂಗ್ ಸೆಂಟರ್, ಒಂದು ಸಮಾಲೋಚನೆಯ ಕೇಂದ್ರ ಅತ್ಯವಶ್ಯಕತೆ ಇದೆ ಎಂಬುದನ್ನು ನಾವು ಗಮನದಲ್ಲಿ. ದೇರ್ ಇಸ್ ಅ ನೀಡ್, ನಾಟ್ ಓನ್ಲಿ ಎ ನೀಡ್, ಇಟ್ಸ್ ಅ ಮ್ಯಾಂಡೇಟರಿ ಆಕ್ಟಿವಿಟಿ ಆಫ್ ಎವ್ರಿ ಇನ್ಸ್ಟಿಟ್ಯೂಷನ್ ಟು ಹ್ಯಾವ್ ಎ ಕೌನ್ಸಿಲಿಂಗ್ ಸೆಂಟರ್ ಇನ್ ಇಟ್ಸ್ ಪ್ರಿಮೈಸಸ್. ಪಾಲಕರ ಮಾರ್ಗದರ್ಶನ, ಶಿಕ್ಷಕರ ಮಾರ್ಗದರ್ಶನ ನಿರಂತರವಾದ. ಪ್ರತಿಯೊಂದು ಮಗು ಒಂದೇ ಇರಲ್ಲ, ವಿಭಿನ್ನವಾಗಿರುತ್ತದೆ, ವಿಭಿನ್ನವಾದಂತಹ ಶಕ್ತಿಗಳನ್ನು ಹೊಂದಿರುತ್ತದೆ, ವಿಭಿನ್ನವಾದಂತಹ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಅಂಥ ಮಕ್ಕಳ ಮಾರ್ಗದರ್ಶನ ಮಾಡಲಿಕ್ಕೆ ಈ ಕಲಿಕಾ ಕೇಂದ್ರದಲ್ಲಿ ನಾನು ನೋಡಿ ಬಂದಿದ್ದೇನೆ. ಆಕ್ಟಿವಿಟಿ ಬೇಸ್ಡ್ ಟೀಚಿಂಗ್ ಪ್ರೋಗ್ರಾಮ್ಸ್ ಅಂಡ್ ರೆಮಿಡಿಯಲ್ ಟೀಚಿಂಗ್ ಅಂತ ಹೇಳ್ತಾರೆ. ಇವೆಲ್ಲವನ್ನ ಒಳಗೊಂಡಂತಹ ಒಂದು ಸಮಗ್ರ ಸಮಾಜಕ್ಕೆ ಒಂದು ಶಿಕ್ಷಣವನ್ನು ನೀಡುವಂತಹ ಒಂದು ಸಂಸ್ಥೆ ಸುಬೋಧ ಕಲಿಕಾ ಕೇಂದ್ರ ಇದೆ. ಅದಕ್ಕೆ ಸಾಕ್ಷಿ ಬಸೂಜಿಯವರು ಇದ್ದಾರೆ, ನಾನು ಇದ್ದೇನೆ, ಚೋಳಿನವರು ಇದ್ದಾರೆ. ನಾನು ನೋಡಿ ಬಂದಿದ್ದೆ, ಹೋಗಿ ಬಹಳ ಸುಂದರವಾಗಿ ಮಾಡಿದ್ದಾರೆ. ಆ ದಿಶೆಯಲ್ಲಿ ನನಗನ್ನಿಸ್ತದೆ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಅವರೇನು 113 ಎಪಿಸೋಡ್ ಮಾಡಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಒಂದು ವಿಶೇಷತೆ ಇತ್ತು. ಒಂದು ಟೀಚಿಂಗ್ ಬಗ್ಗೆ ಇರಬಹುದು, ಪೇರೆಂಟಲ್ ಗೈಡೆನ್ಸ್ ಇರಬಹುದು, ಸ್ಟೂಡೆಂಟ್ ಗೈಡೆನ್ಸ್ ಇರಬಹುದು. ಸೊ ಹೆಂಗಿರಬೇಕು ಅಂದ್ರೆ, ಅನೇಕ ಬಾರಿ ನನಗನ್ನಿಸ್ತದೆ ಮಕ್ಕಳಿಗೆ ಏನೂ ಬೇಕಾಗಿರುವುದಿಲ್ಲ, ವಾಟ್ ದೇ ನೀಡ್ ಈಸ್ ಅನ್ ಎಮೋಷನಲ್ ಸಪೋರ್ಟ್ ಅಂತ ಹೇಳ್ತೇನೆ. ಸೊ ಅದಕ್ಕೆ ಮಕ್ಕಳ ಮನೋವಿಜ್ಞಾನದೊಳಗೆ ನಾನು ಸಾಮಾನ್ಯವಾಗಿ ಹೇಳ್ತಿರ್ತೇನೆ, ಏನು ಬೇಡ ಸ್ವಾಮಿ, ಇದಕ್ಕೆ ಏನು ಬೇಕು ಅಂದ್ರೆ ಸಿಂಪಲ್ ಆಗಿ ಹೇಳ್ತಾನೆ, ತಪ್ಪು ತಿಳ್ಕೊಬೇಡ್ರಿ. ಏನಂದ್ರೆ, ಅಡ್ಮಿಟ್ ದ ಚೈಲ್ಡ್ ಅಂಡ್ ಟ್ರೀಟ್ ದ ಪೇರೆಂಟ್ಸ್ ಅಂತ ಹೇಳ್ತಾನೆ. ಟ್ರೀಟ್ ದ ಪೇರೆಂಟ್ಸ್, ಇಟ್ ಇಸ್ ದ ಪೇರೆಂಟ್ಸ್ ಹೂ ನೀಡ್ ಗೈಡೆನ್ಸ್. ಸರಿ, 90% ತಗೊಂಡ್ರೆ ನಿಮಗೆ ಖುಷಿ ಇಲ್ಲ ಮಕ್ಕಳಿಗೆ. 97 ತಗೊಂಡಂತ ಪಾಲಕರು ಆ ಮಕ್ಕಳು ನನ್ನ ಕಡೆ ಕರ್ಕೊಂಡ್ ಬರ್ತಾರೆ, ನಾನು ನೋವು ಅನಿಸ್ತದೆ. ಮಾರ್ಕ್ಸೇ ಅಳತೆ ಗೋಲ ಆಗಬಾರ್ದು, ಯಾಕಂದ್ರೆ ಲೈಫ್ ಇಸ್ ಸಮಥಿಂಗ್ ಡಿಫರೆಂಟ್. ಅವ್ರು ಹೇಳಿದ್ರು, ಅದಕ್ಕಾಗಿ ನಾವು ತೃಪ್ತಿಕರ ಬದುಕಿಗೆ ಅಂಕಗಳು ಮುಖ್ಯ ಅಲ್ಲ ಅಂದ್ರೆ, ಇಟ್ಸ್ ನಾಟ್ ಎಸೆನ್ಷಿಯಲ್. ಸಮಾಜದ ನೀಡ್ ಆಫ್ ದ ಅವರ್ ಅಂತ ನಾವೇನು ಹೇಳ್ತೀವಿ, ನಮ್ಮ ಮಕ್ಕಳು ನಮ್ಮ ಸಂಪತ್ತು. ದೇ ಆರ್ ಅವರ್ ಸ್ಟ್ರೆಂತ್, ದೇ ಆರ್ ಅವರ್ ಹೋಪ್ಸ್, ದೇ ಆರ್ ಎವ್ರಿಥಿಂಗ್ ಫಾರ್ ಅಸ್. ಸರ್ವಸ್ವ ಯಾರು ಅಂದ್ರೆ ನಮ್ಮ ಯೋಜನಾಂಗ ಅಂತ ಹೇಳ್ತೇವೆ. ಅಂಥ ವೇಳೆಯಲ್ಲಿ ಇವತ್ತು ನಮ್ಮ ನೀಡ್ ಆಫ್ ದ ಅವರ್ ಏನಿದೆ ಅಂದ್ರೆ, ವಿ ವಾಂಟ್ ಎ ಹೆಲ್ದಿ ಯೂತ್. ಹೆಲ್ದಿ ಅಂದ್ರೆ ಫಿಸಿಕಲಿ ಸುಂದರವಾದಂಥ ಯೂತ್ಸ್ ಬೇಡ, ಲೆಟ್ ದಮ್ ಬಿ ಹ್ಯಾಂಡಿಕ್ಯಾಪ್ಡ್. ಕಾಲಿಲ್ಲದಂತಹ ಮಕ್ಕಳು ನೋಡ್ತೇವೆ, ಕೈ ಇಲ್ಲದಂತಹ ಮಕ್ಕಳು ನೋಡ್ತೇವೆ, ಕಣ್ಣಿಲ್ಲದಂತಹ ಮಕ್ಕಳು. ಆದರೆ ಅವರ ಸಾಧನೆ ಅಪಾರಿದೆ. ಅಂಥ ಮಕ್ಕಳ ಅವಶ್ಯಕತೆ ಇವತ್ತದೆ. ಆ ಮಕ್ಕಳನ್ನು ರೂಪಿಸುವಲ್ಲಿ ನಮ್ಮ ಆದ್ಯ ಕರ್ತವ್ಯ ಇದೆ. ಆ ದಿಶೆಯಲ್ಲಿ ನಮ್ಮ ಗುರುರಾಜ್ ಪಾಟೀಲ್ ಅವರೇನು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನನಗನ್ನಿಸ್ತಾ, ಯು ಗೆಟ್ ಒನ್ ಸ್ಪೆಷಲ್ ಚೈಲ್ಡ್, ಅವ್ರ ಕಡೆಯಿಂದ ಸಂದೇಶವನ್ನು ಕೊಟ್ಟು ಸಮಾಜಕ್ಕೆ ಅದು ಮುಟ್ಟಬೇಕು. ಸೊ ಆ ದಿಶೆಯಲ್ಲಿ ಗುರುರಾಜ್ ಪಾಟೀಲ್ ಅವರು ಮಾಡುವಂತಹ ಒಂದು ಕಾರ್ಯ ಏನಿದೆ, ಈ ಸುಬೋಧ ಕಲಿಕಾ ಕೇಂದ್ರ ಜೊತೆಗೆ ಸಮಾಲೋಚನೆ, ಆಪ್ತ ಸಮಾಲೋಚನೆ ಏನಿದೆ, ಖಂಡಿತವಾಗಿಯೂ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ನಿಮ್ಗೆಲ್ಲರಿಗೂ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆ ಹೇಳಿ, ಆಕಾಶವಾಣಿ 75 ಬಹಳ ಖುಷಿಯಾದ. ಎಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಜೈ ಹಿಂದ್, ಜೈ ಕನ್ನಡ. ಥ್ಯಾಂಕ್ ಯು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಧಾರವಾಡ ಆಕಾಶವಾಣಿಯ ಉಪಮಹಾನಿರ್ದೇಶಕರಾದ ಕೆ ಅರುಣ್ ಪ್ರಭಾಕರ್ ಅವರು ಅಧ್ಯಕ್ಷೀಯ ಭಾಷಣದಲ್ಲಿ, Today I feel very, very relaxed. I think it is due to Dr. Shivraj Patil's efforts and his programs. I am very happy that the program has crossed 113 episodes and wish it continues further. I must say that today I felt that All India Radio has a presence and it has a connect with the people of Dharwad. So I wish this relationship continues further and I wish all the very best. Thank you very much.
ಆಕಾಶವಾಣಿಯ ಲೆಕ್ಕಾಧಿಕಾರಿಯಾದ ಸುಭಾಷಿಣಿ ಹಿರೇಮಠ ಅವರಿಂದ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡಿತು. ಕಾರ್ಯಕ್ರಮ ನಿರೂಪಣೆಯನ್ನ ಆಕಾಶವಾಣಿಯ ಹಿರಿಯ ಉದ್ಘೋಷಕಿ ಜಿ ಸುರೇಖಾ ಸುರೇಶ್ ಅವರು ನಡೆಸಿಕೊಟ್ಟರು. ಇದುವರೆಗೆ ಇದೇ ಡಿಸೆಂಬರ್ 12ರಂದು ಧಾರವಾಡ ಆಕಾಶವಾಣಿ ಕೇಂದ್ರ ಹಾಗೂ ಹಗರಿಬೊಮ್ಮನಹಳ್ಳಿಯ ಸುಬೋಧ ಕಲಿಕಾ ಕೇಂದ್ರದ ಸಹಯೋಗದಲ್ಲಿ ಆಯೋಜಿಸುತ್ತಿರುವ ಸುಬೋಧ ಸಮಾಲೋಚನೆ ಶತಕದ ಸಂಭ್ರಮ ಎಂಬ ವಿಶಿಷ್ಟ ಕಾರ್ಯಕ್ರಮವನ್ನು ಆಕಾಶವಾಣಿಯ ಶಾಲ್ಮಲಾ ಸಭಾಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇದರ ಕುರಿತು ಒಂದು ಬಾನುಲಿ ವರದಿ ಪ್ರಸಾರವಾಯಿತು. ಪ್ರಸ್ತುತಿ ಕುಮಾರ್ ಅಗಡಿ, ತಾಂತ್ರಿಕ ನೆರವು ಚಂದ್ರಕಾಂತ್ ನೇಕಾರ್ ಹಾಗೂ ನದೀಂ ಅಹಮದ್ ಅಣ್ಣಿಗೇರಿ.